ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಸದ್ಯ ಆ ಕುಡಿಯುವ ನೀರಿಗಾಗಿ ಹನಿ ನೀರಿಗಾಗಿಯೂ ಸಹ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹತ್ತಿಗೂಡು ಗ್ರಾಮದಲ್ಲಿರುವಂಥದ್ದು ನೋಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸದ್ಯ ಆ ಕುಡಿಯುವ ನೀರಿಗಾಗಿ ಈ ಒಂದು ಗ್ರಾಮಸ್ಥರು ಹಪಾಪಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1.5-2 ವರ್ಷಗಳ ಹಿಂದೆ ಜಲಜೀವನ್ ಯೋಜನೆಯಡಿ ಆಗಿರುವಂಥ ಒಂದು ನಳಗಳಿದ್ದಾವೆ. ಆದರೆ ಈ ನಳಗಳಿಗೆ ಒಂದು ದಿನವೂ ಒಂದು ಹನಿ ನೀರು ಬಂದಿಲ್ಲ ಅನ್ನುವಂಥದ್ದು ಈ ಒಂದು ಆ ಗ್ರಾಮದ ಮಹಿಳೆಯರ ಆಕ್ರೋಶ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದ ಮಹಿಳೆಯರು ಈ ಒಂದು ಗ್ರಾಮಕ್ಕೆ ಒಂದು ನೀರು ಬರದೇ ಇರೋ ಕಾರಣಕ್ಕಾಗಿ ಯಾವ ಒಂದು ಓಣೆ ಮತ್ತು ಯಾವ ಏರಿಯಾಗಳಲ್ಲಿ ನೀರು ಬರ್ತಾವೋ ಆ ಒಂದು ಬಡಾವಣೆಗೆ ಹೋಗಿ ನೀರನ್ನು ತರುವಂಥ ಸ್ಥಿತಿ ಈ ಒಂದು ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಮಹಿಳೆಯರು ಸಹ ಈ ಒಂದು ನೀರಿಗಾಗಿ ನಿತ್ಯವೂ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಆ ಜೊತೆಗೆ ಒಂದು ಬಂಡಿಗಳನ್ನು ಮಾಡಿಕೊಂಡು ಆ ಬಂಡಿಗಳಲ್ಲೂ ಸಹ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಆ ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಯಾಕಂತಂದರೆ ನಿತ್ಯವೂ ತಮ್ಮ ಜಮೀನಿನಲ್ಲಿರುವಂಥ ಕೆಲಸವನ್ನು ಬಿಟ್ಟು ನೀರು ತುಂಬುವುದೇ ಈ ಒಂದು ಗ್ರಾಮದ ಮಹಿಳೆಯರಿಗೆ ಒಂದು ಕಾಯಕವಾಗಿರುವಂಥದ್ದು. ಸದ್ಯ ಇಲ್ಲಿರುವಂಥ ನೀವು ನೋಡ್ತಾ ಇರ್ಬೋದು ವೃದ್ಧರಿದ್ದಾರೆ. ಯಾಕಂತಂದರೆ ಈ ಒಂದು ನಳಗಳಿಗೆ ನೀರು ಬಾರದೇ ಇರೋದ್ರಿಂದ ನೀರು ಬರ್ತವೆ ಅನ್ನುವಂಥ ಒಂದು ಆಸೆಗಳಿಂದ ಇವುಗಳನ್ನ ನೋಡ್ತಾ ಕುಂತಿರುವಂಥ ದೃಶ್ಯಾವಳಿಗಳನ್ನ ಸಹ ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಮೇಡಮ್, ಈಗ ನಿಮ್ಗೆ ಯಾವಾಗಿಂದ ನೀರು ಬರಲ್ಲ? 2 ವರ್ಷ ಆಯ್ತು ರೀ ನೀರು ಬರ್ಲಾರ್ದ 2 ವರ್ಷ ಆಯ್ತು. ಹಳ್ಳಕ್ಕೆ ಹೋಗಿ ಬಂಡಿ ಮಾಡಿ ನೀರು ತಗೊಂಬಂದು ಉಪ್ಪು ನೀರು ಕುಡಿತೀವಿ ರೀ. ನಾಳೆಗೆ ಇದ್ದಲ್ಲಿಗೆ ಹೋಗಿ ಪಂಚಾಯತಿ ಹೆಣ್ಮಂದಿಯವ್ರ ಗುಡಿ ಸಾಲಿ ಗುಡಿಗೆ ಹೋಗಿ ಒಂದೊಂದು ಕೊಡ ತಂದೆ 2 ದಿನ ಕುಡಿತೀವಿ ರೀ. ನೀರು ಭಾಳ ಗಂಭೀರ ನಮ್ಮ ನೀರು. ಈಗ ಬೇಸಿಗೆ ಆರಂಭ ಆಗೈತಿ. ಏನು ಬ್ಯಾಸಿಗಿಲ್ಲ ಮಳೆಗಾಲಿಲ್ಲ. ಯಾವಾಗ ನಾಳೆ ಬಂದಲ್ಲಿದ್ದು ನೀರೇ ಇಲ್ಲ ರೀ. ನಮಗೆ ನೀರಿಲ್ದಾಗ ಭಾಳ ತೊಂದರೆಲಿದ್ದೀವಿ ನಾವು. ಏನಾಗ್ಬೇಕಂತ ಹೇಳ್ತೀರಿ? ನೀರು ಬೇಕು ರೀ ನಮಗೆ. ಮತ್ತೇನು ಬೇಕಾಗಿಲ್ಲ ನಮಗೆ, ನೀರು ಬೇಕು ನಮಗೆ. ನೀರು ಕೊಡಿಸ್ಬೇಕು ರೀ. ಇದಿಷ್ಟೇನು ಇಲ್ಲಿರುವಂಥ ಮಹಿಳೆಯರು ಸಹ ಹೇಳ್ತಾ ಇರುವಂಥದ್ದು. ನಮಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬೇಡ, ಆದರೆ ನಮಗೆ ಕುಡಿಯುವ ನೀರನ್ನು ಕೊಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಇಒ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಆ ಒಂದು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕನ್ನೋದು ನಮ್ಮ ಆಶಯವಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಸದ್ಯ ಆ ಕುಡಿಯುವ ನೀರಿಗಾಗಿ ಹನಿ ನೀರಿಗಾಗಿಯೂ ಸಹ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹತ್ತಿಗೂಡು ಗ್ರಾಮದಲ್ಲಿರುವಂಥದ್ದು ನೋಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸದ್ಯ ಆ ಕುಡಿಯುವ ನೀರಿಗಾಗಿ ಈ ಒಂದು ಗ್ರಾಮಸ್ಥರು ಹಪಾಪಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1.5-2 ವರ್ಷಗಳ ಹಿಂದೆ ಜಲಜೀವನ್ ಯೋಜನೆಯಡಿ ಆಗಿರುವಂಥ ಒಂದು ನಳಗಳಿದ್ದಾವೆ. ಆದರೆ ಈ ನಳಗಳಿಗೆ ಒಂದು ದಿನವೂ ಒಂದು ಹನಿ ನೀರು ಬಂದಿಲ್ಲ ಅನ್ನುವಂಥದ್ದು ಈ ಒಂದು ಆ ಗ್ರಾಮದ ಮಹಿಳೆಯರ ಆಕ್ರೋಶ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದ ಮಹಿಳೆಯರು ಈ ಒಂದು ಗ್ರಾಮಕ್ಕೆ ಒಂದು ನೀರು ಬರದೇ ಇರೋ ಕಾರಣಕ್ಕಾಗಿ ಯಾವ ಒಂದು ಓಣೆ ಮತ್ತು ಯಾವ ಏರಿಯಾಗಳಲ್ಲಿ ನೀರು ಬರ್ತಾವೋ ಆ ಒಂದು ಬಡಾವಣೆಗೆ ಹೋಗಿ ನೀರನ್ನು ತರುವಂಥ ಸ್ಥಿತಿ ಈ ಒಂದು ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಮಹಿಳೆಯರು ಸಹ ಈ ಒಂದು ನೀರಿಗಾಗಿ ನಿತ್ಯವೂ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಆ ಜೊತೆಗೆ ಒಂದು ಬಂಡಿಗಳನ್ನು ಮಾಡಿಕೊಂಡು ಆ ಬಂಡಿಗಳಲ್ಲೂ ಸಹ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಆ ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಯಾಕಂತಂದರೆ ನಿತ್ಯವೂ ತಮ್ಮ ಜಮೀನಿನಲ್ಲಿರುವಂಥ ಕೆಲಸವನ್ನು ಬಿಟ್ಟು ನೀರು ತುಂಬುವುದೇ ಈ ಒಂದು ಗ್ರಾಮದ ಮಹಿಳೆಯರಿಗೆ ಒಂದು ಕಾಯಕವಾಗಿರುವಂಥದ್ದು. ಸದ್ಯ ಇಲ್ಲಿರುವಂಥ ನೀವು ನೋಡ್ತಾ ಇರ್ಬೋದು ವೃದ್ಧರಿದ್ದಾರೆ. ಯಾಕಂತಂದರೆ ಈ ಒಂದು ನಳಗಳಿಗೆ ನೀರು ಬಾರದೇ ಇರೋದ್ರಿಂದ ನೀರು ಬರ್ತವೆ ಅನ್ನುವಂಥ ಒಂದು ಆಸೆಗಳಿಂದ ಇವುಗಳನ್ನ ನೋಡ್ತಾ ಕುಂತಿರುವಂಥ ದೃಶ್ಯಾವಳಿಗಳನ್ನ ಸಹ ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಮೇಡಮ್, ಈಗ ನಿಮ್ಗೆ ಯಾವಾಗಿಂದ ನೀರು ಬರಲ್ಲ? 2 ವರ್ಷ ಆಯ್ತು ರೀ ನೀರು ಬರ್ಲಾರ್ದ 2 ವರ್ಷ ಆಯ್ತು. ಹಳ್ಳಕ್ಕೆ ಹೋಗಿ ಬಂಡಿ ಮಾಡಿ ನೀರು ತಗೊಂಬಂದು ಉಪ್ಪು ನೀರು ಕುಡಿತೀವಿ ರೀ. ನಾಳೆಗೆ ಇದ್ದಲ್ಲಿಗೆ ಹೋಗಿ ಪಂಚಾಯತಿ ಹೆಣ್ಮಂದಿಯವ್ರ ಗುಡಿ ಸಾಲಿ ಗುಡಿಗೆ ಹೋಗಿ ಒಂದೊಂದು ಕೊಡ ತಂದೆ 2 ದಿನ ಕುಡಿತೀವಿ ರೀ. ನೀರು ಭಾಳ ಗಂಭೀರ ನಮ್ಮ ನೀರು. ಈಗ ಬೇಸಿಗೆ ಆರಂಭ ಆಗೈತಿ. ಏನು ಬ್ಯಾಸಿಗಿಲ್ಲ ಮಳೆಗಾಲಿಲ್ಲ. ಯಾವಾಗ ನಾಳೆ ಬಂದಲ್ಲಿದ್ದು ನೀರೇ ಇಲ್ಲ ರೀ ನಮಗೆ. ನೀರಿಲ್ದಾಗ ಭಾಳ ತೊಂದರೆಲಿದ್ದೀವಿ ನಾವು. ಏನಾಗ್ಬೇಕಂತ ಹೇಳ್ತೀರಿ? ನೀರು ಬೇಕು ರೀ ನಮಗೆ. ಮತ್ತೇನು ಬೇಕಾಗಿಲ್ಲ ನಮಗೆ, ನೀರು ಬೇಕು ನಮಗೆ. ನೀರು ಕೊಡಿಸ್ಬೇಕು ರೀ. ಇದಿಷ್ಟೇನು ಇಲ್ಲಿರುವಂಥ ಮಹಿಳೆಯರು ಸಹ ಹೇಳ್ತಾ ಇರುವಂಥದ್ದು. ನಮಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬೇಡ, ಆದರೆ ನಮಗೆ ಕುಡಿಯುವ ನೀರನ್ನು ಕೊಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಇಒ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಆ ಒಂದು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕನ್ನೋದು ನಮ್ಮ ಆಶಯವಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಸದ್ಯ ಆ ಕುಡಿಯುವ ನೀರಿಗಾಗಿ ಹನಿ ನೀರಿಗಾಗಿಯೂ ಸಹ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹತ್ತಿಗೂಡು ಗ್ರಾಮದಲ್ಲಿರುವಂಥದ್ದು ನೋಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸದ್ಯ ಆ ಕುಡಿಯುವ ನೀರಿಗಾಗಿ ಈ ಒಂದು ಗ್ರಾಮಸ್ಥರು ಹಪಾಪಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1.5-2 ವರ್ಷಗಳ ಹಿಂದೆ ಜಲಜೀವನ್ ಯೋಜನೆಯಡಿ ಆಗಿರುವಂಥ ಒಂದು ನಳಗಳಿದ್ದಾವೆ. ಆದರೆ ಈ ನಳಗಳಿಗೆ ಒಂದು ದಿನವೂ ಒಂದು ಹನಿ ನೀರು ಬಂದಿಲ್ಲ ಅನ್ನುವಂಥದ್ದು ಈ ಒಂದು
ಆ ಗ್ರಾಮದ ಮಹಿಳೆಯರ ಆಕ್ರೋಶ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದ ಮಹಿಳೆಯರು ಈ ಒಂದು ಗ್ರಾಮಕ್ಕೆ ಒಂದು ನೀರು ಬರದೇ ಇರೋ ಕಾರಣಕ್ಕಾಗಿ ಯಾವ ಒಂದು ಓಣಿ ಮತ್ತು ಯಾವ ಏರಿಯಾಗಳಲ್ಲಿ ನೀರು ಬರ್ತಾವೋ ಆ ಒಂದು ಬಡಾವಣೆಗೆ ಹೋಗಿ ನೀರನ್ನು ತರುವಂಥ ಸ್ಥಿತಿ ಈ ಒಂದು ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಮಹಿಳೆಯರು ಸಹ ಏನು ಈ ಒಂದು ನೀರಿಗಾಗಿ ನಿತ್ಯವೂ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಆ ಜೊತೆಗೆ ಒಂದು ಬಂಡಿಗಳನ್ನು ಮಾಡಿಕೊಂಡು ಆ ಬಂಡಿಗಳಲ್ಲೂ ಸಹ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಆ ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಯಾಕಂತಂದರೆ ನಿತ್ಯವೂ ತಮ್ಮ ಜಮೀನಿನಲ್ಲಿರುವಂಥ ಕೆಲಸವನ್ನು ಬಿಟ್ಟು ನೀರು ತುಂಬುವುದೇ ಈ ಒಂದು ಗ್ರಾಮದ ಮಹಿಳೆಯರಿಗೆ ಒಂದು ಕಾಯಕವಾಗಿರುವಂಥದ್ದು. ಸದ್ಯ ಇಲ್ಲಿರುವಂಥ ನೀವು ನೋಡ್ತಾ ಇರ್ಬೋದು, ವೃದ್ಧರಿದ್ದಾರೆ. ಯಾಕಂತಂದರೆ ಈ ಒಂದು ನಳಗಳಿಗೆ ನೀರು ಬಾರದೇ ಇರೋದ್ರಿಂದ ನೀರು ಬರ್ತವೆ ಅನ್ನುವಂಥ ಒಂದು ಆಸೆಗಳಿಂದ ಇವುಗಳನ್ನ ನೋಡ್ತಾ ಕುಂತಿರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಮೇಡಮ್, ಈಗ ನಿಮ್ಗೆ ಯಾವಾಗಿಂದ ನೀರು ಬರಲ್ಲ? 2 ವರ್ಷ ಆಯ್ತು ರೀ ನೀರು ಬರ್ಲಾರ್ದ 2 ವರ್ಷ ಆಯ್ತು. ಹಳ್ಳಕ್ಕೆ ಹೋಗ್ಕೇಸಿ ಬಂಡಿ ಮಾಡಿ ನೀರು ತಗೊಂಬಂದು ಉಪ್ಪು ನೀರು ಕುಡಿತೀವಿ ರೀ. ನಾಳೆಗೆ ಇದ್ದಲ್ಲಿಗೆ ಹೋಗ್ಕೇಸಿ ಪಂಚಾಯತಿ ಹೆಣ್ಮಂದಿಯವ್ರ ಗುಡಿ ಸಾಲಿ ಗುಡಿಗೆ ಹೋಗ್ಕೇಸಿ ಒಂದೊಂದು ಕೊಡ ತಂದೆ 2 ದಿನ ಕುಡಿತೀವಿ ರೀ. ನೀರು ಭಾಳ ಗಂಭೀರ ನಮ್ಮ ನೀರು. ಈಗ ಬೇಸಿಗೆ ಆರಂಭ ಆಗೈತಿ. ಏನು ಬ್ಯಾಸಿಗಿಲ್ಲ, ಮಳೆಗಾಲ ಇಲ್ಲ. ಯಾವಾಗ ನಾಳೆ ಬಂದಲ್ಲಿದ್ದು ನೀರೇ ಇಲ್ಲ ರೀ ನಮಗೆ. ನೀರಿಲ್ದಾಗ ಭಾಳ ತೊಂದರೆಲಿದ್ದೀವಿ ನಾವು. ಏನಾಗಬೇಕಂತ ಹೇಳ್ತೀರಿ? ನೀರು ಬೇಕು ರೀ ನಮಗೆ. ಮತ್ತೇನು ಬೇಕಾಗಿಲ್ಲ ನಮಗೆ, ನೀರು ಬೇಕು ನಮಗೆ. ನೀರು ಕೊಡಿಸ್ಬೇಕು ರೀ. ಇದಿಷ್ಟೇನು ಇಲ್ಲಿರುವಂಥ ಮಹಿಳೆಯರು ಸಹ ಹೇಳ್ತಾ ಇರುವಂಥದ್ದು. ನಮಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬೇಡ, ಆದರೆ ನಮಗೆ ಕುಡಿಯುವ ನೀರನ್ನು ಕೊಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥ ಜೊತೆಗೆ ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಇವು ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಆ ಒಂದು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕನ್ನೋದು ನಮ್ಮ ಆಶಯವಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಸದ್ಯ ಆ ಕುಡಿಯುವ ನೀರಿಗಾಗಿ ಹನಿ ನೀರಿಗಾಗಿಯೂ ಸಹ ಈ ಒಂದು ಯಾದಗಿರಿ ಜಿಲ್ಲೆ ಇರುವಂಥ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನಿವಾಗ ಏನು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹತ್ತಿಗೂಡು ಗ್ರಾಮದಲ್ಲಿರುವಂಥದ್ದು ನೋಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸದ್ಯ ಕುಡಿಯುವ ನೀರಿಗಾಗಿ ಈ ಒಂದು ಗ್ರಾಮಸ್ಥರು ಹಪಾಪಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1.5-2 ವರ್ಷಗಳ ಹಿಂದೆ ಏನು ಜಲಜೀವನ್ ಯೋಜನೆಯಡಿ ಆಗಿರುವಂಥ ಒಂದು ನಳಗಳಿದ್ದಾವೆ. ಆದರೆ ಈ ನಳಗಳಿಗೆ ಒಂದು ದಿನವೂ ಒಂದು ಹನಿ ನೀರು ಬಂದಿಲ್ಲ ಅನ್ನುವಂಥದ್ದು ಈ ಒಂದು ಆ ಗ್ರಾಮದ ಮಹಿಳೆಯರ ಆಕ್ರೋಶ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದ ಮಹಿಳೆಯರು ಈ ಒಂದು ಗ್ರಾಮಕ್ಕೆ ಒಂದು ನೀರು ಬರದೇ ಇರೋ ಕಾರಣಕ್ಕಾಗಿ ಯಾವ ಒಂದು ಓಣಿ ಮತ್ತು ಯಾವ ಏರಿಯಾಗಳಲ್ಲಿ ನೀರು ಬರ್ತಾವೋ ಆ ಒಂದು ಬಡಾವಣೆಗೆ ಹೋಗಿ ನೀರನ್ನು ತರುವಂಥ ಸ್ಥಿತಿ ಈ ಒಂದು ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಮಹಿಳೆಯರು ಸಹ ಏನು ಈ ಒಂದು ನೀರಿಗಾಗಿ ನಿತ್ಯವೂ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಆ ಜೊತೆಗೆ ಒಂದು ಬಂಡಿಗಳನ್ನು ಮಾಡಿಕೊಂಡು ಆ ಬಂಡಿಗಳಲ್ಲೂ ಸಹ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಆ ಗ್ರಾಮದ ಮಹಿಳೆಯರಿಗೆ ಬಂದಿರುವಂಥದ್ದು. ಯಾಕಂತಂದರೆ ನಿತ್ಯವೂ ತಮ್ಮ ಜಮೀನಿನಲ್ಲಿರುವಂಥ ಕೆಲಸವನ್ನು ಬಿಟ್ಟು ನೀರು ತುಂಬುವುದೇ ಈ ಒಂದು ಗ್ರಾಮದ ಮಹಿಳೆಯರಿಗೆ ಒಂದು ಕಾಯಕವಾಗಿರುವಂಥದ್ದು. ಸದ್ಯ ಇಲ್ಲಿರುವಂಥ ನೀವು ನೋಡ್ತಾ ಇರ್ಬೋದು, ವೃದ್ಧರಿದ್ದಾರೆ. ಯಾಕಂತಂದರೆ ಈ ಒಂದು ನಳಗಳಿಗೆ ನೀರು ಬಾರದೇ ಇರೋದ್ರಿಂದ ನೀರು ಬರ್ತವೆ ಅನ್ನುವಂಥ ಒಂದು ಆಸೆಗಳಿಂದ ಇವುಗಳನ್ನ ನೋಡ್ತಾ ಕುಂತಿರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಮೇಡಮ್, ಈಗ ನಿಮ್ಗೆ ಯಾವಾಗಿಂದ ನೀರು ಬರಲ್ಲ? 2 ವರ್ಷ ಆಯ್ತು ರೀ ನೀರು ಬರ್ಲಾರ್ದ 2 ವರ್ಷ ಆಯ್ತು. ಹಳ್ಳಕ್ಕೆ ಹೋಗ್ಕೇಸಿ ಬಂಡಿ ಮಾಡಿ ನೀರು ತಗೊಂಬಂದು ಉಪ್ಪು ನೀರು ಕುಡಿತೀವಿ ರೀ. ನಾಳೆಗೆ ಇದ್ದಲ್ಲಿಗೆ ಹೋಗ್ಕೇಸಿ ಪಂಚಾಯತಿ ಹೆಣ್ಮಂದಿಯವ್ರ ಗುಡಿ ಸಾಲಿ ಗುಡಿಗೆ ಹೋಗ್ಕೇಸಿ ಒಂದೊಂದು ಕೊಡ ತಂದೆ 2 ದಿನ ಕುಡಿತೀವಿ ರೀ. ನೀರು ಭಾಳ ಗಂಭೀರ ನಮ್ಮ ನೀರು. ಈಗ ಬೇಸಿಗೆ ಆರಂಭ ಆಗೈತಿ. ಏನು ಬ್ಯಾಸಿಗಿಲ್ಲ, ಮಳೆಗಾಲ ಇಲ್ಲ. ಯಾವಾಗ ನಾಳೆ ಬಂದಲ್ಲಿದ್ದು ನೀರೇ ಇಲ್ಲ ರೀ ನಮಗೆ. ನೀರಿಲ್ದಾಗ ಭಾಳ ತೊಂದರೆಲಿದ್ದೀವಿ ನಾವು. ಏನಾಗಬೇಕಂತ ಹೇಳ್ತೀರಿ? ನೀರು ಬೇಕು ರೀ ನಮಗೆ. ಮತ್ತೇನು ಬೇಕಾಗಿಲ್ಲ ನಮಗೆ, ನೀರು ಬೇಕು ನಮಗೆ. ನೀರು ಕೊಡಿಸ್ಬೇಕು ರೀ. ಇದಿಷ್ಟೇನು ಇಲ್ಲಿರುವಂಥ ಮಹಿಳೆಯರು ಸಹ ಹೇಳ್ತಾ ಇರುವಂಥದ್ದು. ನಮಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬೇಡ, ಆದರೆ ನಮಗೆ ಕುಡಿಯುವ ನೀರನ್ನು ಕೊಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಇವು ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಆ ಒಂದು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕನ್ನೋದು ನಮ್ಮ ಆಶಯವಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.